ನೋಡೋದಕ್ಕೆ ಅದ್ರ ಜೊತೆಗೇನೆ ಇನ್ನೊಂದು ಬಿಗ್ಗರ್ ಚಾಲೆಂಜ್ ನಾವು ಗಮನಿಸ್ತಾ ಇಲ್ಲ. 2028 ಅಷ್ಟೊತ್ತಿಗೆ ಬಿಜೆಪಿಯಲ್ಲೂ ಕೂಡ ಅನೇಕ ಪಲ್ಲಟಗಳು ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅನೇಕ ಅಲ್ಲಿ ಮೋದಿ ಅವರಿಗೆ ಒಂದು ಮಟ್ಟದ ಒಂದು ವಯಸ್ಸಾಯ್ತು ಹಾಗೆ ಅಂತಿದೆ, ಮತ್ತು ಒಂದು ಮಟ್ಟದ ಫೇಟಿಗ್ ಅಂಡ್ ಆಂಟಿ ಇನ್ಕಂಬನ್ಸಿ ಇಸ್ ದೇರ್ ಆಲ್ಸೋ. ಆದ್ರೆ ಅದಕ್ಕೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಕೊಡ್ತಾ ಇಲ್ಲ ಮತ್ ಬೇರೆ, ಇಂಡಿಯಾ ಒಕ್ಕೂಟ ಕೊಡ್ತಾ ಇಲ್ಲ ಮತ್ ಬೇರೆ. ಬಟ್ ದೇರ್ ಈಸ್ ಪರ್ಸೆಪ್ಟಿಬಲ್ discontent with the government. ಹಾಗಿರುವಾಗ ಇದೆಲ್ಲ ಸೇರ್ಕೊಂಡು ಹೌ ಇಟ್ ಪ್ಯಾನ್ಸ್ ಔಟ್ ಇನ್ ದ ಪೋಸ್ಟ್ ವಾರ್ ಸಿನಾರಿಯೋ, ಈ ಯುದ್ಧದ ನಂತರದ ದಿನಗಳಲ್ಲಿ, ಯುದ್ಧದ ನಂತರದ ಎಕಾನಮಿ, ಇಲ್ಲಿ ರಾಜಕೀಯ ಬದಲಾವಣೆಗಳು ಎಲ್ಲ ಸೇರಿಕೊಂಡು ಇಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಏನೇನು ಪಲ್ಲಟಗಳಾಗ್ತವೆ ನಿಜ. ಮತ್ತೆ ಲೋಕಲ್ ಆಗ್ತಾ ಇರುವ ಘಟನೆಗಳ ಬಗ್ಗೆ ಗಮನ ಕೊಡ್ತಾ ಮಹೇಶ್ ಅವರೇ, ಪ್ರೀತಮ್ ಗೌಡ್ರ ಇತ್ತೀಚಿನ ಹೇಳಿಕೆಯಪ್ಪ, ನಾನೇ ಕ್ಯಾಂಡಿಡೇಟ್ ಹಾಸನದಲ್ಲಿ, ನಾವು ಮೈತ್ರಿಯಲ್ಲಿದ್ದೀವಿ, ಮೈತ್ರಿಗೆ ಕಟಿಬದ್ಧವಾಗಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಐ ಆಮ್ ದ ಕ್ಯಾಂಡಿಡೇಟ್, ಹಿಂಗ್ ಹೇಳೋ ಮೂಲಕ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಅನ್ನೋದು ಬಿಜೆಪಿ ಜೆಡಿಎಸ್ಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ. ನೀವು ಮೈತ್ರಿ ಅಂತ ಹೇಳಿ ನೀವು ಏನೇ ಲೆಕ್ಕಾಚಾರ ಮಾಡಿದ್ರು ಕೂಡ ನಾವು ಸ್ವಂತ ಬಲದಲ್ಲಿ ಚುನಾವಣೆ ಮಾಡಿ ಗೆದ್ದು ಬರಬೇಕು ಅಂತಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನೋಡಿ ಸ್ಮಿತಾಜಿ, ಈಗ ಪ್ರೀತಮ್ ಗೌಡ್ರ ಯಾರು? ನಮ್ಮ ಪಕ್ಷ ಏನಿವತ್ತು ನಾವು ಅಲಯನ್ಸ್ ಮಾಡ್ಕೊಂಡಿದೀವಿ, ಅಲಯನ್ಸ್ ಪಕ್ಷದ ಮಿತ್ರ ಯಾರು? ಹಾಸನದಲ್ಲಿರ್ತಕ್ಕಂಥ ಪ್ರೀತಮ್ ಗೌಡ್ರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ಹೇಳಿದ್ದಾರೆ. ತಪ್ಪೇನಿದೆ? ಅಕಸ್ಮಾತ್ ಅವರು ನಾನು ಗೆದ್ದೇ ಗೆಲ್ತೀನಿ, ನನ್ನ ಪಕ್ಷ ಸಂಘಟನೆ ಮಾಡ್ತೀನಿ, ನನ್ನಲ್ಲಿ ಆ ಶಕ್ತಿ ಇದೆ ಅಂತ ಅವರಲ್ಲಿ ಇದ್ದುದ್ದೇ ಆದ್ರೆ ಅವ್ರು ಹೇಳ್ಬೇಡ ಅನ್ನಕ್ಕೆ ನಾನ್ಯಾರು? ಹೌದಲ್ವಾ? ಮಿತ್ರ ಅಂತ ಅವರು ನಿಮ್ ಪಕ್ಷವನ್ನು ಹಂಗೆ ಅನ್ಕೊಂಡಿದ್ದಾರ ಅನ್ನೋದಲ್ವಾ ಪ್ರಶ್ನೆ. ಈಗ ಹಂಗ ಅನ್ಕೊಂಡಿರುವವರ ಸಂಖ್ಯೆ ಅಂದ್ರೆ ಮಿತ್ರ ಆಗದೆ ಇರಬಹುದು ಅನ್ಕೊಂಡಿರುವವರ ಸಂಖ್ಯೆ ಹೆಚ್ಚಾದ್ರೆ ಮತ್ತೆ ನಿಮ್ಮ ಪಕ್ಷದಿಂದಲೇ ಅವಾಗ್ಲಿಂದ ನಟರಾಜ್ ಗೌಡ್ರು ಹೇಳ್ತಿದಾರಲ್ಲ 10 ಅಪ್ಲಿಕೇಶನ್ ಇದೆ, 10 ಅಪ್ಲಿಕೇಶನ್ ಕೈಲಿ ನಿಂತ್ಕೊಂಡು. ನೋಡಿ ಸ್ಮಿತಾಜಿ, ಇವತ್ತು ಈ ರಾಜ್ಯದಲ್ಲಿ ಇಟ್ನಾಳ್ ಸಾಹೇಬ್ ಹೇಳೋದನ್ನ ನಾನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀನಿ. ಸಿದ್ದರಾಮಯ್ಯನ ಅಹಿಂದವನ್ನ ನಂಬಿಕೊಂಡು ಕಾಂಗ್ರೆಸ್ ಸೇರಿದ್ರೆ ಹೊರತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ನಂಬಿ ಕಾಂಗ್ರೆಸ್ ಹೋಗಿದ್ರೆ ಇವತ್ತು ರಾಜಣ್ಣ ಆಚೆ ಬರ್ತಾ ಇರಲಿಲ್ಲ, ಇವತ್ತು ಮುಖ್ಯಮಂತ್ರಿಯವರ ಇಬ್ಬರು ಕಾರ್ಯದರ್ಶಿಗಳು ಆಚೆ ಬರ್ತಾ ಇರಲಿಲ್ಲ, ಇವತ್ತು ಮುಖ್ಯಮಂತ್ರಿಯ ಆತ್ಮೀಯ ಸ್ನೇಹಿತ ಏನು ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡಂತ ನಾಗೇಂದ್ರ ಆಚೆ ಬರ್ತಾ ಇರಲಿಲ್ಲ. ಇವತ್ತು ಯಾವ ಸಿದ್ದರಾಮಯ್ಯನನ್ನ ನಂಬಿ ಹೋದ್ರು ಅವರೆಲ್ಲರಿಗೂ ಗೊತ್ತಾಗೋಗಿದೆ ಮುಂದೆ ಸಿದ್ದರಾಮಯ್ಯನೂ ಇರೋದಿಲ್ಲ, ಕಾಂಗ್ರೆಸ್ ಅಲ್ಲಿ ಅಹಿಂದನೂ ಇರೋದಿಲ್ಲ ಅಂತ. ಅಹಿಂದ ಸಿದ್ದರಾಮಯ್ಯನ ನಂಬಿದೆ ಹೊರತು ಡಿ ಕೆ ಶಿವಕುಮಾರ್ ನಂಬಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ನಂಬ್ಕೊಂಡು ಯಾರಿರ್ತಾರೆ ಕಾಂಗ್ರೆಸ್ ಅಲ್ಲಿ? ಅದರ ಪ್ರತಿಫಲಾಪೇಕ್ಷೆ ಅಥವಾ ಜೆಡಿಎಸ್ಗೆ ಬಿಜೆಪಿಗೆ ಆಗುವಂತ ಅನುಕೂಲ ಅಂತ ಹೇಳ್ತಾ ಇದ್ದೀರಾ. ನಾವು ಏನಾದ್ರೂ 2023ರ ಚುನಾವಣೆಯಲ್ಲಿ ಈ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಮಾಡಿಕೊಂಡಂತ ಸ್ವಯಂಕೃತ ತಪ್ಪುಗಳಿಂದ. ನಾವು 50 ಸೀಟ್ಗಳಿಂದ ನಾವಿಬ್ಬರೇ ಸೋತಿದ್ದೀವಿ, ನಾವು ಮಾಡ್ಕೊಂಡಿರುವಂತ ತಪ್ಪುಗಳಿಂದ. ಕಾಂಗ್ರೆಸ್ ಇಂದ ನಾವೇನ್ ಸೋತಿಲ್ಲ. ಏನ್ ತಪ್ಪು ಮಾಡಿದ್ರಿ ಸರ್? ಇವಾಗ ಏನ್ ತಿದ್ಕೊಂಡಿದ್ದೀರಾ? ಅದು ಗೊತ್ತಾಗ್ಬಿಡ್ಲಿ ಅಲ್ಲ ಜನರಿಗೆ, ನಿಮ್ ಪಕ್ಷದ ಕಾರ್ಯಕರ್ತರಿಗೆ. ಏನಾಗಿತ್ತು ಇವಾಗ ತಿದ್ಕೊಂಡಿರೋದು ಹೆಂಗೆ? ನೋಡಿ, ನಮ್ಮ ಪಕ್ಷದಲ್ಲಿದ್ದವರು ಕೆಲವು ಸೀಟ್ ಸಿಗ್ಲಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಗೆ ಹೋದ್ರು, ಅಲ್ಲೂ ಅವ್ರ ಅಭ್ಯರ್ಥಿಗಳಾದ್ರು. ಅವ್ರ ಪಕ್ಷದಲ್ಲಿದ್ದವರು ನಮ್ಮಲ್ಲಿ ಬಂದ್ರು, ನಮ್ಮ ಪಕ್ಷದಲ್ಲೂ ಸಹ ಕೆಲವು ಅಭ್ಯರ್ಥಿಗಳು ಸೀಟನ್ನು ತೆಗೆದುಕೊಂಡ್ರು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ, ಮಂಡ್ಯದಲ್ಲಿರ್ತಕ್ಕಂಥ ಒಂದು ಸಣ್ಣ ಕ್ಷೇತ್ರ ತೆಗೆದುಕೊಳ್ಳಿ, ಶ್ರೀರಂಗಪಟ್ಟಣ, ಸಚ್ಚಿದಾನಂದ ಅಥವಾ ಅಲ್ಲಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯನವರು. ಕಾಂಗ್ರೆಸ್ ಸಚ್ಚಿದಾನಂದರು ರವೀಂದ್ರ ಶ್ರೀಕಂಠಯ್ಯನವರು ಜೊತೆಯಾಗಿದ್ದಿದ್ರೆ ಅಥವಾ ಚೆನ್ನಾಗಿದ್ದಿದ್ರೆ ಯಾಕೆ ಕಾಂಗ್ರೆಸ್ ಗೆಲ್ತಾ ಇತ್ತು? ಮದ್ದೂರಲ್ಲಿ ಸ್ವಾಮಿಗೌಡರು ಅಥವಾ ಡಿ ಸಿ ತಮ್ಮಣ್ಣ ಸಾಹೇಬ್ ಚೆನ್ನಾಗಿದ್ರೆ ಯಾಕೆ ಕಾಂಗ್ರೆಸ್ ಗೆಲ್ತಾ ಇತ್ತು? ಅಥವಾ ನಾಗಮಂಗಲದಲ್ಲಿ ಸುರೇಶ್ ಗೌಡರು ಸೋಲ್ಬೇಕಾದ್ರೆ ನಮ್ಮ ಏನು ಜೆಡಿಎಸ್ ಪಕ್ಷದಲ್ಲಿದ್ರು ಕೆಲವು ವ್ಯಕ್ತಿಗಳು ಕಾಂಗ್ರೆಸ್ ಇಂದ ಕೈ ಜೋಡಿಸೋದಕ್ಕೆ ಅಲ್ಲಿ ಕಳ್ಕೊಂಡ್ವಿ. ಈ ರೀತಿ ಕಾಂಗ್ರೆಸ್ ಬೆನಿಫಿಷರಿ ಆಯ್ತು ಹೊರತು ಜೆಡಿಎಸ್ ಬಿಜೆಪಿಯಿಂದ ಕಾಂಗ್ರೆಸ್ ಕೂಡ ನಿಮ್ಮ ಪಕ್ಷದ ಬಗ್ಗೆ ಇರೋ ಅಸಮಾಧಾನ ನಿಮ್ಮದೇ ಕಾರ್ಯಕರ್ತರಿಗೆ ಹೋಗಿ ಬಿಜೆಪಿ ಜೊತೆ ಕೈ ಜೋಡಿಸ್ಬಿಟ್ರು ಅನ್ನೋದು. ಈಗಲೂ ಕೂಡ ನಿಮ್ಮ ವೋಟ್ ಬ್ಯಾಂಕ್ ಆಗಿದ್ದ ಕೆಲವರಿಗಿರೋ ಅಸಮಾಧಾನ, ನಾವೇನೋ ಜಾತ್ಯತೀತ ಅಂತ ವೋಟ್ ಹಾಕ್ತಿದ್ದಪ್ಪ, ಈಗ ಹೋಗ್ಬಿಟ್ಟು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋ ಅಸಮಾಧಾನ. ಈಗೇನ್ ಸಿನಾರಿಯೋ ಚೇಂಜ್ ಆದಂಗಂತೂ ನಮಗ್ ಕಾಣಿಸ್ತಾ ಇದೆ. ಗುಬ್ಬಿ ಶ್ರೀನಿವಾಸ್ ಅವರನ್ನ ಮಿನಿಸ್ಟರ್ ಮಾಡಿದ್ದಾರು ಇದೇ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಅಲ್ಲಿ ಹೋಗಿ ಮಿನಿಸ್ಟರ್ ಮಾಡ್ತಾರೆ, ಹೈಟೆಕ್ ಮಿನಿಸ್ಟರ್ ಮಾಡ್ತಾರೆ. ನನ್ನನ್ನ ಮುಖ್ಯಮಂತ್ರಿ ಅವರು 15 ಜನ ಅವರು ಒಬ್ರು ಇರಬೇಕು, ಅವರನ್ನು ನಾನು ಮಿನಿಸ್ಟರ್ ಮಾಡ್ತೀನಿ ಅಂತ ಹೋದಂತ ಗುಬ್ಬಿ ಶ್ರೀನಿವಾಸ್ ಕತೆ ಏನಾಗಿದೆ? ನಂಬರ್ 1 ನೋಡಿ, ಇದೇ ಶಿವಲಿಂಗೇಗೌಡರು ಎಸ್ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಮಿನಿಸ್ಟರ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋದ ಶಿವಲಿಂಗೇಗೌಡರ ಗತಿ ಏನಾಗಿದೆ? ಪಾಟೀಲ್ರು ಇವತ್ತು ಅವ್ರ ಗತಿ ಏನಾಗಿದೆ? ಕಾಂಗ್ರೆಸ್ ಅನ್ನು ನಂಬಿ ಹೋದಂತಹ ನೂರಾರು ಇವತ್ತು
ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ನ ಶಾಸಕರುಗಳು ಇವತ್ತು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ 100 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವ್ರ ಯೋಗ್ಯತೆಗೆ 50 ಕೋಟಿ ರೂಪಾಯಿ ಅನುದಾನಕ್ಕೋಸ್ಕರ ಬೇಡಿ 3 ವರ್ಷದಿಂದ ಇವತ್ತು ನಾವು ಸತೀಶ್ ಸೈಲ್ ಏನ್ ಹೇಳಿದ್ರು, ನನ್ನ ಮುಖವನ್ನ ತೋರ್ಸಕ್ಕಾಗಲ್ಲ ರೀ, ನನ್ ಗೆದ್ದ ಕ್ಷೇತ್ರಕ್ಕೆ ನಾನು ಹೋಗಲ್ಲ ಏನ್ರಿ ಮಾಡ್ಲಿ ಅಂತ ಹೇಳಿ. ಸತೀಶ್ ಸೈಲ್ ನಮ್ಮವರ, ಸತೀಶ್ ಸೈಲ್ ಅಥವಾ ಇವ್ರು ನಮ್ಮವರ, ಹಣಕಾಸಿನ ಆಯೋಗದಲ್ಲಿ ಕುಣಿಸ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ನಮ್ಮವರ. ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಶಾಸಕರು ಬಿಡಿ, ಸಚಿವರುಗಳ ಇವತ್ತು ಬಾಯಿ ಬಡ್ಕೋತಾ ಇದ್ದಾರೆ. ಇವತ್ತು ನೋಡಿ ಕರ್ನಾಟಕದಲ್ಲಿ ಲಾಸ್ಟ್ ಮಂತ್ ಸ್ಮಿತಾಜಿ ನಿಮ್ಮಲ್ಲೇ ನಾನು ಡಿಬೇಟ್ ಮಾಡಿದ್ದೀನಿ, ದಾವಣಗೆರೆಗೆ ಹೋಗಿ ಕೂತ್ಕೊಂಡಂತ ಇಡೀ ಸಚಿವ ಸಂಪುಟ ₹1 ಕೆಲಸ ಮಾಡಿದ್ರೆ ಜನಗಳಿಗೋಸ್ಕರ. ಇವತ್ತು ತಮಿಳುನಾಡಿನ ಚುನಾವಣೆ ನಮ್ಗವ್ರಿಗೂ ಸಂಬಂಧವೇ ಇಲ್ಲ, ಇವತ್ತು ಇಡೀ ಸಚಿವ ಸಂಪುಟ ಹೋಗಿ ತಮಿಳುನಾಡಲ್ಲಿ ಕೂತವ್ರೆ. ಎಲ್ಲಿ ಅದನ್ನ ಶಿವಕುಮಾರ್ ಅವ್ರಿಗೆ ಹೇಳಿ, ಸಿಗ್ನೇಚರ್ ಮಾಡಿಸ್ಕೊಬರಕ್ಕೆ ಹೇಳಿ. ಇವೆಲ್ಲವನ್ನ ಇಟ್ಕೊಂಡು ಸ್ಮಿತಾಜಿ ನೀವು ಆಗುತ್ತಾ ಸಹಾಯ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ. 2026 ಹೋಗ್ಬೇಡಿ ಚುನಾವಣೆ ಮಾಡೋದಕ್ಕೆ, 28ಕ್ಕೆ 2025 ಮೇಗೆ ನಾವು ರೆಡಿ ನೀವು ಚುನಾವಣೆ ಎದುರಿಸೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವತ್ತು ಮುಸ್ಲಿಂ ಬಂಧುಗಳೆಲ್ಲ ಸೇರಿ ಇವತ್ತು ಈ ರಾಜ್ಯದ ಈ ದೇಶದ ಮುಸಲ್ಮಾನ ಗುರುಗಳೆಲ್ಲ ಸೇರಿ ಇವರ ವಿರುದ್ಧವಾಗಿ ಮಾಧ್ಯಮಗೋಷ್ಠಿ ಮಾಡಿದ್ದಾರೆ. ಅದು ನೆನಪಿರ್ಲಿ. ಅಹಿಂದ ಮುಸಲ್ಮಾನರು ಎಲ್ಲ ಇವ್ರ ನಡೆಯನ್ನು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂಕಾರಪ್ಪ ಅಂತ ಹೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ಹೇಳಿ ಸರ್. ನಮ್ದು ನಟರಾಜ್ ಅವರಿಗೆ ಮೇಡಮ್ ಪ್ರಶ್ನೆ. ಹೇಳಿ ಸರ್. ಹೇಳಿ ಸರ್. ಅವರು 2028ಕ್ಕೆ ನಮ್ದೇ ಮೇಡಮ್, 33 ನಮ್ದೇ, 38 ನಮ್ದೇ. ಈಗ ಏನಾದ್ರೆ ಚುನಾವಣೆ ನಡೆದ್ಬಿಟ್ರೆ ಮೇಡಮ್ 80 ಕ್ಷೇತ್ರದಾಗ ಠೇವಣಿ ಇರಲ್ಲ ಕಾಂಗ್ರೆಸ್ಗ. ಹಾ, ನಿಮ್ಗೆ ಯಾಕೆ ಹಂಗ ಅನ್ಸ್ತಿದೆ ಸರ್? ಇಲ್ಲ, ಅದು ಇರೋ ಪರಿಸ್ಥಿತಿ ಹೆಂಗೈತಿ ಮೇಡಮ್, ಹೇಗೆ ರೋಡ್ನಾಗ ಓಡಂಗಿಲ್ಲ. ಬಿಜೆಪಿ ಕಾರ್ಯಕರ್ತರ ಸರ್ ತಾವು? ನಾವು ಪ್ರೈವೇಟ್ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ. ನಟರಾಜ್ ಗೌಡ್ರಿಗೆ ಅನುಮಾನ ಬರ್ಬೋದು, ಅದಕ್ಕೆ ಮುಂಚೆನೆ ಕೇಳ್ಬಿಟ್ಟೆ. ಇಲ್ಲ, ಇರೋ ಪರಿಸ್ಥಿತಿ ಹೇಳ್ತಾ ಇದೀವಿ ಡೈರೆಕ್ಟ್ ಆಗಿ. ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ ಇದಕ್ಕೆ. 80 ಕ್ಷೇತ್ರದಲ್ಲಿ ಠೇವಣಿನೂ ಉಳಿಯಲ್ಲ ಕಾಂಗ್ರೆಸ್ಗೆ ಅಂತಿದ್ದಾರೆ ಸರ್. ಇದು ವೀಕ್ಷಕರ ಅಭಿಪ್ರಾಯ, ಅದು ಊಹಾಪೋಹ. ಆತರ ವೀಕ್ಷಕರು ಬಹಳ ಜನ ಇದ್ದಾರೆ, ಆತರ ಹೇಳಂತವ್ರು ಇರ್ತಾರೆ, ತೊಂದರೆ ಇಲ್ಲ. ಯಾಕಂದ್ರೆ 140, ಯಾಕಂದ್ರೆ 5 ಕೋಟಿ ಜನಗಳಿಗೆ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳು ಬಂದಿದೆಯಲ್ಲ. 4 ಕೋಟಿ 40 ಲಕ್ಷ ಜನಕ್ಕೆ ಅನ್ನಭಾಗ್ಯ, 1 ಕೋಟಿ 65 ಲಕ್ಷ ಜಾತಿ ರಾಜಕಾರಣ ಕೇಳಿ. 1 ಕೋಟಿ 65 ಲಕ್ಷ ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದೆ ಗೃಹ ಜ್ಯೋತಿನಲ್ಲಿ. ಇದಕ್ಕಿಂತ ಇಡೀ ಪ್ರಪಂಚದಲ್ಲಿ ಬೇರೆ ಯೋಜನೆ ಮಾಡಲಿಕ್ಕೆ ಯಾವ ಸರ್ಕಾರನೂ ಸಾಧ್ಯ ಇಲ್ಲ. ನಟರಾಜ್ ಗೌಡ್ರೆ ನೀವೇ ಹೇಳಿದಿರಿ ಬಿಹಾರದಲ್ಲಿ 10 ಕೊಟ್ಬಿಡ್ರು ಅಂತ, ಇಲ್ಲಿ ಕೊಡಲ್ಲ ಅಂತ ಏನಪ್ಪ ಗ್ಯಾರಂಟಿ? ಬಿಜೆಪಿ ಕಾಂಪಿಟೇಷನಲ್ ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಚುನಾವಣೆಯಲ್ಲಿ. ಮೋದಿ ಅವರು ಕೊಡ್ಲಿ, ಮೋದಿಗೆ ಗ್ಯಾರಂಟಿ ಅಂತ ಇವತ್ತೇ ಇಡೀ ದೇಶಕ್ಕೆ ಕೊಟ್ಬಿಡ್ಲಿ, ನಮ್ಗೆ ಸಂತೋಷಕ್ಕೆ ಸ್ವಾಗತ ಮಾಡಿ. ಗ್ಯಾರಂಟಿ ಯೋಜನೆಗಳ ಜನ